ನಮಸ್ಕಾರ ಎಲ್ಲ ಹೆಂಗಿದ್ರಿ. ಇವತ್ತು ನಾವು ಅಂಜಲ್ ಮೀನು ಫ್ರೈ ಮಾಡ್ತಾ ಇತ್ತು. ನೀವು ಕಾಣ್ಲಕ್ಕಿಲ್ಲ ಕಾಣಿ, 3 ಅಂಜಲ್ ಮೀನಿತ್ತು ಕಾಣಿ, ದೊಡ್ಡ ದೊಡ್ಡ ಅಂಜಲ್ ಮೀನು. ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದೆ ಹೇಳಿ ಕಮ್ಮ? ಕೇವಲ 150 ರೂಪಾಯಿ ಕೊಟ್ಟದ್ದ ಈ ಮೀನಿಗೆ. ಇಷ್ಟು ದೊಡ್ಡ ಮೀನು ಬೇರೆ ಕಡೆಗೆಲ್ಲ ಹೊರೆ, ಇದಕ್ಕೆ ಸಾಧಾರಣ ಒಂದು ಎಷ್ಟಪ್ಪ ರೇಟ್ ಇರುತ್ತೆ ಅಂತೇಳಿ ಹೇಳ್ರೆ ಭಯಂಕರ ರೇಟ್ ಇರುತ್ತೆ. ಬಟ್ ಇದು ಒಳ್ಳೆ ಇತ್ತು. ಬಟ್ ನಂಗೆ ಎಂತ ಗೊತ್ತಾ, ಮೀನು ಕಟ್ ಮಾಡೋಕ್ಕೆ ಅಡ್ಡಿಲ್ಲ. ಇದು ಹೋಟ್ಲಿಗೆಲ್ಲ ಕಟ್ ಮಾಡಿ ಕೊಡ್ತಾರೆ ಗೊತ್ತಾ, ಮೀನು ಕೊಯ್ಯೋರು. ಅವ್ರು ಚೆಂದ ಮಾಡಿ ಸ್ಲೈಸ್ ಮಾಡಿ ಕೊಡ್ತಾರೆ. ನಮ್ಗೆ ಹಂಗೆಲ್ಲ ಕಟ್ ಮಾಡೋದು ಗೊತ್ತಿಲ್ಲ. ಬಟ್ ಟ್ರೈ ಮಾಡೋಣ. ಮೀನು ಅಂತೂ ಒಳ್ಳೆ ಇದೆ, ಐಸ್ ಮೀನೇ. ಬಟ್ ಓಕೆ, ನಮಗೆ 150 ರೂಪಾಯಿಗೆ ಎಂತ ಅಂಜಲ್ ಮೀನೆಲ್ಲ ಸಿಕ್ಕುತ್ತ ಮಾರ್ರೆ. ಕಾಣಿ ಹೆಂಗಿತ್ತು ಕಾಣಿ ಮೀನೆಲ್ಲ. ಮಾಡ್ಲಾಕ ಇದೆಲ್ಲ ಒಂಚೂರು ಚರ್ಮ ಇದಾಯಿತು, ಬಟ್ ಓಕೆ ನಾವು ಮಾಡ್ಲಾಕ. ನಾನು ಇದನ್ನು ಫ್ರೈ ಮಾಡ್ತೆ. ಸಾರೆಲ್ಲ ಲೈಕ್ ಆಗ್ತಿಲ್ಲ ಅಂಜಲ್ ಮೀನಿದೆಲ್ಲ. ಫ್ರೈಗೆ ಹೇಳಿ ಮಾಡಿಸ್ದಂಗೆ ಇರುತ್ತೆ, ಒಳ್ಳೆ ಆಯ್ತು. ಈಗ ಫ್ರೈ ಮಾಡೋದು ಹೆಂಗೆ, ಫಸ್ಟಿಗೆ ಇದನ್ನು ಕೊಯ್ಯುವ ಅಕ್ಕ. ಓಕೆ, ಅಂಜಲ್ ಮೀನೆಲ್ಲ ಕೊಯ್ಯೋಕೆ ಈಸಿ ಕಾಣಿ. ಇದೀಗ ನಾನು ಸಣ್ಣದ ಮೀನು ಹಿಡ್ಕೊಂಡಿದ್ದಿಲ್ಲ, ಫಸ್ಟಿಗೆ ಸಣ್ಣದೇ ಕೊಯ್ಯುವ, ಮತ್ತೆ ದೊಡ್ಡದು ಕೊಯ್ದ್ರೆ ಸರಿ. ಫಸ್ಟಿಗೆ ಇದನ್ನು ತೆಗೀಕ, ಕೆಬ್ಬು ಇದನ್ನೇ ಹಿಂಗೆ ತೆಗೀಕ. ಮತ್ತು ಇದೆಲ್ಲ ಅಷ್ಟು ಇರ್ತಿಲ್ಲ, ಬಟ್ ಆದರೂ ತೆಗಿಬೇಕು ನಾವು. ನಂಗೆ ಅದೆಲ್ಲ ಬಾಯಿಗೆಲ್ಲ ಸಿಕ್ಕುದು ಇಷ್ಟ ಆಗ್ತಿಲ್ಲ. ಹೀಗೆ ಮಾಡಿ ಮತ್ತು ಇದ್ರಂಗೆ ಹೆಜ್ಜೆ ಎಂತ ಇರ್ತಿಲ್ಲ. ಡೈರೆಕ್ಟಾಗಿ ಮಂಡಿ ಕೊಯ್ಯುವುದೇ ಗಣಿ, ಮಂಡಿ ಕೊಯ್ಯುವುದೇ ಬಿಡು. ಈಗ ಹೀಗೆ ಗಣಿ, ಇದು ಹಟ್ಟಿ ಕ್ಲೀನ್ ಮಾಡ್ತೀವಿ ಇಷ್ಟೇ. ಇದಾದ್ರ ಮೇಲೆ ನಾವು ಪೀಸ್ ಮಾಡೋದು ಹೀಗೆ ಕಾಣಿ. ಇದನ್ನು ಹೀಗೆ ಮಾಡೋದು. 150 ರೂಪಾಯಿ ಗಡ್ಡಿಲ್ಲ. ಮತ್ತೀಗ ಅದೇ ನೀವೆಲ್ಲ ಹೊರಗಡೆ ಹೋಗಿ ಬಂದ್ರಿತ್ತಲ್ಲ, ಅಂಜಲ್ ಮೀನಿಗೆ ಒಂದು ಮೀನಿಗೆ 400-500 ರೂಪಾಯಿ ಇರುತ್ತಲ್ಲ ಪಾಪ ಕಾಣಿ. ಈಗ ಹೀಗೆ ಇದನ್ನು ಪೀಸ್ ಮಾಡೋದು. ನಮ್ಮದು ಕತ್ತಿನ ಚೂರು ಬೊಡ್ಡ, ಆದರೂ ಅಡ್ಡಿಲ್ಲ ಕಾಣಿ. ಈಗ ಹೀಗೆ ಸಣ್ಣ ಸಣ್ಣದು ಸ್ಲೈಸ್ ಮಾಡಬೇಕು. ಚೂರಿ ಹರ್ತ ಇಲ್ಲ ನಂಗೆ, ಚೂರಿ ಹಂಗೆ ಕೊಯ್ಯೋ ಕೆಲಸ ಮತ್ತೆ ಕಾಣಿ. ಇಷ್ಟು ಸಾಕು. ಹೀಗೆ ಎಷ್ಟು ಚಂದ ಮಾಡಿ ಈಗೆಲ್ಲ ತೊಳೆದಿಟ್ಟಿದೆ ನಾನು. ಕೊಯ್ದು ಲಾಯ್ಕ್ ಮಾಡಿ ತೊಳೆದು ಇಟ್ಟಿದೆ. ಈಗ ಇದಕ್ಕೆ ನಾವು ಮಸಾಲೆಯನ್ನು ಹಾಕೋದು. ಈಗ ಎಷ್ಟು ಚಂದ ಮಾಡಿತ್ತು ಕಾಣಿ, ಇಷ್ಟು ದಪ್ಪ ಮಾಡಿದೆ ನಾನು. ಇಷ್ಟು ಸಾಕು. ಇನ್ನೂ ಸಪುರ ಮಾಡ್ತಾರೆ, ಬಟ್ ನಮ್ಮ ಕತ್ತಿ ಲಾಯ್ಕ್ ಹರ್ತಾ ಇದ್ದರೆ ನಾವಿನ್ನೂ ಅದನ್ನು ಸಪುರ ಮಾಡ್ಲಕ್ಕ. ನಮ್ಮದು ಕತ್ತಿ ಎಷ್ಟು ಹರ್ತಾ ಇಲ್ಲ, ಬೊಡ್ಡಿತ್ತು. ಹಂಗಪ್ಕೊ ನಾನು ಇದನ್ನು ಇಷ್ಟೇ ದಪ್ಪಕ್ಕಿಟ್ಟಿದೆ. ಅಡ್ಡಿಲ್ಲ ಕಾಂಬ. ಇದನ್ನೀಗ ಫ್ರೈ ಮಾಡೋ. ಮಸಾಲೆ ಎಂತೆಲ್ಲ ಅಂದೇಳಿ ಗೊತ್ತಿತ್ತಲ್ಲ ನಿಮಗೆ. ಈಗ ಮಸಾಲೆ ಹಾಕುವ ಸಮಯ. ನಾನು ಉಪಯೋಗಿಸುವುದು ಅರುಣಾ ಫಿಶ್ ಫ್ರೈ ಮಸಾಲ. ಇದಕ್ಕೀಗ ನಾನು ಅರಿಶಿಣ ಪುಡಿನ ಹಾಕ್ತಾ ಇದ್ದೆ. ಇದಕ್ಕೆ ಕೆಲವರು ಮೀನಿಗೆ ಹಾಕ್ತಾರೆ, ಬಟ್ ನಾನು ಇದು ಮಸಾಲೆಗೆ ಹಾಕಿ ಬಿಡ್ತೆ. ನಿಮ್ಗೆ ಎಷ್ಟು ಹದ ಬೇಕು ಅಷ್ಟು ಕಂಡು ನೀವು ಇದಕ್ಕೆ ನೀರು ಹಾಕಿ ಚಂದ ಮಾಡಿ ಮಸಾಲೆನ ಹದ ಮಾಡಿ ಇಡೋದು. ನನಗೀಗ ಅಷ್ಟು ಮೀನಿಗೆ ಬೇಕಲ್ಲ, ಹಂಗಪ್ಕೊಂಡು ಸ್ವಲ್ಪ ನೀರು ಮಾಡಿರ್ತಿದ್ದೆ. ನನಗೆ ಸ್ವಲ್ಪ ರವೆ ಫ್ರೈ ಮಾಡುವ ಮತ್ತು ಸ್ವಲ್ಪ ಖಾಲಿ ಹೀಗೆ ಫ್ರೈ ಮಾಡುವ ಅಂದೇಳಿ. ಈಗ ಇದಕ್ಕೆ ನಾನು ಮೀನನ್ನೆಲ್ಲ ಹಾಯ್ಕೊಂತಾ ಇದ್ದೆ ಕಣಿ. ಒಂದೆರಡೆರಡೆ ಹಾಯ್ಕೊಂಡು ಇದನ್ನು ಚಂದ ಮಾಡಿ ನಾವು ಮಸಾಲೆ ಹಿಡಿಸೋಕೆ ಇದಕ್ಕೆ. ಇಲ್ಲಾಂದರೆ ಮಸಾಲೆ ಹಿಡೋದಿಲ್ಲ. ಸ್ವಲ್ಪ ಇದೆಲ್ಲ ಪಾಪದ ಮೀನಾ, ಪಟ್ಟ ಇದಾಗ್ತು. ಹೀಗೆ ಕಣಿ. ಇದೀಗ ಫುಲ್ ನಾನು ಮಸಾಲೆ ಎಲ್ಲ ಹಾಕಿ ಆಯಿತಾ. ಇದನ್ನೀಗ ನಾವು ಫ್ರಿಜ್ಜಂಗೆ ಇಡುವ ಕಣಿ. ಫ್ರಿಜ್ಜಂಗೆ ಇಡ್ತಾ ಇದ್ದೆ. ಈಗ ಇದು ಫ್ರಿಜ್ ಒಳಗೆ ಹೋಯ್ತು. ಫ್ರಿಜ್ಜಲ್ಲಿ ಇಟ್ಟಿದೆ ಕಣಿ. ಫ್ರಿಜ್ ಒಳಗೆ ಇಟ್ಟು ಬಿಡೋದು. ಕಡೆಗೆ ಫ್ರೈ ಮಾಡೋ ಕಾಪತ್ತಿಗೆ ಒಂದು ಅರ್ಧ ಗಂಟೆ ಮುಂಚೆ ಅದನ್ನು ಹೊರಗೆ ಇಟ್ಟು ಫ್ರೈ ಕಣಿ. ಈಗ ಸುಮಾರು ಹೊತ್ತಾಯ್ತು, ನಾನು ಒಂಚೂರು ಕೆಲ ಕಡೆ ಎಲ್ಲ ಹೋಗಿ ಬಂದೆ. ಈಗ ನಾನು ಫ್ರೈ ಮಾಡ್ತಾಯಿದ್ದೆ. ಕಾವಲಿ ಬೆಚ್ಚಿತ್ತು. ಈಗ ಮೀನು ಕಾಣ್ಲಕ್ಕ ನೀವು ಎಷ್ಟು ಲಾಯ್ಕ್ ಮಸಾಲೆ ಹಿಡ್ದಿತ್ತಂದೇಳಿ. ಹಿಟ್ಟು ಸುಮಾರು ಒಂದು 2-3 ಗಂಟೆ ಆಯ್ತಾ ಕಾಣ್ತಿದ್ದು. ಈಗ ಇದಕ್ಕೆ ನಾವು ಫ್ರೈ ಮಾಡೋಕ್ಕೆ ಬಾಣಲೆ ಬಿಸಿ ಮಾಡ್ತಾ ಇದ್ದೆ. ಬಾಣಲೆ ಬಿಸಿ ಆಗ್ತಾ ಇತ್ತು. ಮೀನು ಹಾಕಿದೆ ಇದಕ್ಕೆ. ಮೀನು ಹಾಕೋಕ್ಕಿಂತ ಮುಂಚೆ ಕಾಣ್ಲಕ್ಕ ನೀವು ಇದಕ್ಕೀಗ ನಾನು ಓಂಕಾಳು ಹಾಕ್ತಾ ಇದ್ದೆ ಮೇಲೆ. ಓಂಕಾಳು ಹಾಕೋದು ಎಂತಕ್ಕಂದರೆ ಅದು ಮೀನು ಸ್ಮೆಲ್ಲೆಲ್ಲ ಹೊತ್ತು ಹಂಗಾಗಿ
ಬೇವಿನ ಸೊಪ್ಪು ನೆನಪಿಲ್ಲ ಕಡೆಗೆ ತಗೊಬಂದು ಈಗ ಹಾಕಿದೆ ಕಣೆ. ಎರಡೆರಡೇ ಫ್ರೈ ಮಾಡ್ಕೋದು, ಎಣ್ಣೆ ಚಂದ ಮಾಡಿ ಇಡಿಕ ಕಣೆ. ಎಷ್ಟು ಚಂದ ಬೆಂದಿತ್ತು ಕಣೆ, ಲೈಕಿಲ್ಲ ಒಳ್ಳೆ ಬೆಂದಿತ್ತು. ಹಾಯ್, ಅಂತೂ ಇಂತೂ ಒಂದ್ಸಲ ಮೀನು ಫ್ರೈ ರೆಡಿ ಆಯಿತು ಕಾಣಿ. ನೀವು 3 ಜನಕ್ಕೆ 3 ಫ್ರೈ ಲೆಕ್ಕದಂಗೆ ಇಷ್ಟು ಫ್ರೈ ಮಾಡಿಟ್ಟಿದೆ. ಕಾಂಬತ್ತಿಗೆ ತಿಂಬ ಅಂದೇಳಿ ಅನ್ಸುತ್ತೆ, ಬಾಯಂಗೆಲ್ಲ ನೀರು ಬತ್ತಿತ್ತು. ನಾನೀಗ ಇದನ್ನು ಅನ್ನ ಹಾಯ್ಕೊಂಡು ಫ್ರೈ ಹಾಯ್ಕೊಂಡು ತಿಂತೆ ಕಾಣಿ ಫ್ರೆಂಡ್ಸ್. ಈಗ ನಾನು ವೀಡಿಯೋ ಮಾಡಿದ್ದೆ, ಪಪ್ಪ ಹೊಯ್ಕೊಂಡು ನೀರುಳ್ಳಿ ಮತ್ತು ಲಿಂಬೆಹಣ್ಣೆಲ್ಲ ಹಿಡ್ಕೊಂಡು ಬಂದು ಚಂದ ಮಾಡಿ ಗಾರ್ನಿಷ್ ಮಾಡಿ ನಾವು ಫೋಟೋ ವೀಡಿಯೋ ಮಾಡ್ತಾನೆ ಹೇಳ್ರ. ಸೊ ಹಂಗಾಗಿ ಕಾಣಿ ಮತ್ತು ಪುನಃ ನಾನು ವೀಡಿಯೋ ಮಾಡ್ತಾಯಿದ್ದೆ ಕಾಣ್ಲಕ್ಕೆ. ನೀವು ಅಂಜಲ್ ಮೀನಿನ ಫ್ರೈ ತಿನ್ನಲು ರೆಡಿಯಾಗಿದೆ. ಲಿಂಬೆಹಣ್ಣನ್ನು ಹಿಂಗೆ ಹಿಂಡ್ಬಿಟ್ಟು ಇದನ್ನು ಹಿಂಗೆ ಕಲಿಸ್ಬಿಟ್ರೆ ಇದೇ ಅವ್ರವನ ಪಿತೃಪಕ್ಷದ ಪಿಂಡ ಕಣಿ. ಈಗ ಅಂಜಲ್ ಮೀನಿಗೆ ಲೈಕ್ ಫ್ರೈಗೆ ಹುಳಿ ಆಯ್ತು ಲೈಕ್. ಅದರೊಟ್ಟಿಗೆ ಒಂದು ನೀರುಳ್ಳಿ ಇಷ್ಟಿದ್ರೆ ಆಹಾ ಸ್ವರ್ಗ. ಇದರೊಟ್ಟಿಗೆ ನನಗೆ ಹೀರೆಕಾಯಿ ಪಲ್ಯ ಹಾಕೊಂಡಿದೆ. ಸಾರೆಂತ ಬೇಡ ನಮ್ಗೆ, ಫ್ರೈ ಇದ್ದರೆ ನಂಗೆ ಮತ್ತೆ ಎಂಥದೂ ಬೇಡ, ಗಂಜಿ ಊಟ ಉಪ್ಪಿನಕಾಯಿ ಇದ್ದರೂ ಸಾಕು ನನಗೆ. ತುಂಬ ಖುಷಿ ಆಯ್ತು. ಸೊ ಎಲ್ಲ ನಾನಿಂತ ಸುಳ್ಳು ಹೇಳಿದೆ, ಸತ್ಯ ಹೇಳೋದು ನಾನು. ನನಗೆ ಇಷ್ಟ ಮೀನು ಫ್ರೈ ಇದ್ದರೆ ನಂಗೆ ಮತ್ತೆ ಎಂಥದೂ ಬೇಡ. ಓಕೆ, ನಾನೀಗ ತಿಂತೆ. ಬಾಯ್ ಹಾಯ್ ಫ್ರೆಂಡ್ಸ್. ಈಗ ಕಣಿ ನಾನೀಗ ಊಟ ಮಾಡ್ತೆ. ಹೀರೆಕಾಯಿ ಪಲ್ಯ ಹಾಕ್ಕೊಂಡು ಮೀನು ಫ್ರೈ, ಅಂಜಲ್ ಮೀನು. ಅದು ಮಸಾಲೆ ನಾನು 2 ಗಂಟೆ ಬೆಚ್ಚಿದ್ದಲ್ಲ, ಹಂಗೆ ಹಪ್ಕೊಯ್ ಒಳ್ಳೆ ಮಸಾಲೆ ಹಿಡ್ದಿತ್ತು ಫ್ರೆಂಡ್ಸ್, ಮಸ್ತ್ ಲಾಯ್ಕತ್ತು. ನೀವು ಮಾಡಿ ತಿನ್ನಿ. ನಾನು ಅಂಜಲ್ ಮೀನು 150 ರೂಪಾಯಿಗೆ 3 ಅಂಜಲ್ ಮೀನು ತಗೊಂಡು ಫ್ರೈ ಮಾಡಿತ್ತು. ಸೂಪರ್ ಆಯ್ತು, ಪೂರ ಬ್ಯಾಟಿಂಗ್ ಮಾಡ್ತೆ. ನೀವು ಮಾಡಿ. ಓಕೆ, ಬಾಯ್. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.